ಬಟ್ ಇದು ಮುಸ್ಲಿಂ ಕಾನ್ಸ್ಟಿಟ್ಯೂನ್ಸಿ, ಮುಸಲ್ಮಾನರು ತುಂಬ ಬಲವಾಗಿ ಇರೋದ್ರಿಂದ ಒಂದು ರೆಪ್ರೆಸೆಂಟೇಟಿವ್ ಬೇಡ ಅಂತ ಯಾಕೆ ನಮ್ಮ ಲೀಡರ್ಸ್ಗೆ ಅನಿಸ್ಲಿಲ್ಲ? ಅಷ್ಟು ಜನ ಮಿನಿಸ್ಟರ್ಸ್ ಹೋಗಿ ಮಾತಾಡಿದ್ರು, ಸುಮಾರು ಜನ ಮಾತುಕತೆ ನಡೆಸಿದ್ರು, ಅವರ ಮಾತಿಗೂ ಕಿಮ್ಮತ್ತಿಲ್ವಾ? ಅದು ನನ್ನ ಕ್ವಶನ್ನು. ಮುಸ್ಲಿಂ ಧರ್ಮಗುರುಗಳು ಕೂಡ ಹೋಗಿ ಮಾತಾಡಿದ್ರು. ಎಲ್ಲೊಂದು ಕಡೆ ಸುರ್ಜೇವಾಲ ಅವ್ರು ಹೇಳ್ತಾರೆ ಈ ಬ್ಲ್ಯಾಕ್ ಮೇಲ್ ತಂತ್ರ ನಮ್ಮ ಹತ್ರ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಮೇಡಮ್ ಆ ರೀತಿ ಮಾತಾಡೋದು? ಬ್ಲ್ಯಾಕ್ ಮೇಲ್ ತಂತ್ರ ನಮ್ಮ ಹತ್ರ ನಡೆಯೋದಿಲ್ಲ ಅಂತಾದರೆ ನಿಮ್ಮಗಳಿಗೆ ಅಲ್ಪಸಂಖ್ಯಾತರ ಕಲ್ಯಾಣ, ಅಲ್ಪಸಂಖ್ಯಾತರ ಅಭಿವೃದ್ಧಿ ಎಷ್ಟು ನೀವು ಕನ್ಸಿಡರ್ ಮಾಡ್ತೀರಾ ಅಥವಾ ಸೀರಿಯಸ್ ಆಗಿ ತಗೊಳ್ತೀರಾ ಅಂತ ಮುಸಲ್ಮಾನ ಸಮುದಾಯದವರು ಯೋಚನೆ ಮಾಡಬೇಕಾಗುತ್ತೆ. ಅದು ಇಂಪಾರ್ಟೆಂಟ್ ಇದೆಯೋ ಇಲ್ಲೋ ಅಂತ ಮುಸಲ್ಮಾನರೇ ಈಗ ಯೋಚನೆ ಮಾಡಬೇಕು. ಏನಪ್ಪ ಇದು, ಯಾವುದೋ ಒಂದು ಆಯೋಗ ಕೊಡ್ತೀವಿ, ಯಾವುದೋ ಒಂದು ನಿಯೋಗ ಕೊಡ್ತೀವಿ, MLC ಮಾಡ್ತೀವಿ, ಬೇಡ ನಮಗೆ MLC ಬೇಡ, ಆಯೋಗನೂ ಬೇಡ. ಯಾಕೆ ನಮ್ಮವರು MLA ಆಗಬಾರ್ದು? ಯಾಕೆ ವಿಧಾನಸೌಧಕ್ಕೆ ಹೋಗಬಾರ್ದು? ಯಾಕೆ ನಮ್ಮ ವಾಯ್ಸ್ ಆಗಿ ಅವರಲ್ಲಿ ವಿಧಾನಸೌಧದಲ್ಲಿ ನಿಲ್ಬಾರ್ದು ಅಂತ ನನ್ನ ಪ್ರಶ್ನೆ. ಯಾಕೆಂದರೆ ಲಿಟ್ರಲಿ ಇಲ್ಲಿ ಎಜುಕೇಷನ್ ಇಲ್ಲ, ಇಲ್ಲಿನ ಜನರಿಗೆ ಎಜುಕೇಷನ್ ಇಲ್ಲ, ನಿರುದ್ಯೋಗ ತುಂಬ ಇದೆ, ಹೆಣ್ಮಕ್ಳಿಗೆ ಗಾರ್ಮೆಂಟ್ಸ್ ಬೇಕು, ಯುವಕರಿಗೆ ಒಂದು ಫ್ಯಾಕ್ಟ್ರಿ ಏನಾದರೂ ಬೇಕು, ಚಿಕ್ಕ ಪುಟ್ಟ ಕೆಲಸ ಮಾಡೋರು. ಆ BJP ಅವರು ಹೇಳ್ತಾರಲ್ಲ ಪಂಚರ್ ಹಾಕೋರು, ಅದು ಇದು, ನಿಜವಾಗ್ಲೂ ಆ ರೀತಿ ಪರಿಸ್ಥಿತಿ ಇಲ್ಲಿದೆ. ಅಂದಮೇಲೆ ಮುಸ್ಲಿಂ ರೆಪ್ರೆಸೆಂಟೇಷನ್ ಇದ್ದಾಗ ಮಾತ್ರ ತಾನೇ ನಾನಲ್ಲಿ ಹೋಗಿ ನನ್ನ ಧ್ವನಿಯನ್ನು ಏರ್ಬೇಕು ಅಂದರೆ ಮುಸ್ಲಿಂ ರೆಪ್ರೆಸೆಂಟೇಷನ್ ಇರಬೇಕು. ಅಷ್ಟು ಕಡೆಗಣಿಸ್ತಾ ಇದ್ದಾರಲ್ಲ ಮುಸಲ್ಮಾನರಿಗೆ ಅನ್ನೋದು ನಿಜವಾಗ್ಲೂ ಈಗ ಡೌಟ್ಫುಲ್ ಆಗಿದೆ.